ನಮ್ಮ ಹಬ್ಬ ಹರಿದಿನಗಳಲ್ಲಿ ನಾವು ಹೇಗೆ ಸಂಭ್ರಮದಿಂದ ಸಡಗರದಿಂದ ನಾವು ಹಬ್ಬ ಹರಿದಿನಗಳನ್ನ ಆಚರಿಸ್ತೀವೋ ಹಾಗೆ ಸೂರ್ಯಗ್ರಹಣಕ್ಕೆ ತನ್ನದೇ ಆದ ಕೆಲವೊಂದು ಶಾಸ್ತ್ರಗಳನ್ನ ನಮ್ಮ ಪೂರ್ವಜರು ಮಾಡಿದ್ದಾರೆ. ಹೌದು. ಅಂದ್ರೆ ಈ ಸೈನ್ಸ್ನಲ್ಲಿ ಈ ಗ್ರಹಣ ಅನ್ನೋದು ಒಂದು ವೈಜ್ಞಾನಿಕ ವಿಷಯ. ಇದೇನೂ ಇಲ್ಲ, ಸೂರ್ಯ ಚಂದ್ರ ಭೂಮಿ ಇವರಿಬ್ರು ಒಂದು ಚಲನೆ ವೇಳೆ ಭೂಮಿ ಮತ್ತೆ ಸೂರ್ಯನ ನಡುವೆ ಚಂದ್ರ ಬಂದಾಗ ಅಥವಾ ಸೂರ್ಯ ಮತ್ತೆ ಭೂಮಿ ನಡುವೆ ಆ, ಈ ಸೂರ್ಯ ಬಂದಾಗ ಈ ಗ್ರಹಣ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ರೀತಿ ವೈಜ್ಞಾನಿಕವಾಗಿ ನಮಗೆ ಸಾಬೀತಾಗಕ್ಕಿಂತ ಸಾವಿರಾರು ವರ್ಷಗಳಿಂದನೂ ಸಹ ನಮ್ಮ ಸನಾತನ ಧರ್ಮದಲ್ಲಿ ಗ್ರಹಣವನ್ನ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಹೌದು. ಹಬ್ಬ ಹರಿದಿನಗಳನ್ನ ಕೂಡ ಆಚರಣೆ ಮಾಡದಿದ್ರು ಕೂಡ ಗ್ರಹಣವನ್ನ ನೀವು ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡಲೇಬೇಕು ಅಂತ ಹೇಳ್ತಾರೆ. ಹೌದು. ಏನು ಈ ಗ್ರಹಣದ ಮಹತ್ವ? ಯಾಕೆ ಈ ಗ್ರಹಣಕ್ಕೆ ಇಷ್ಟೊಂದು ಮಹತ್ವವನ್ನ ಕೊಟ್ಟಿದ್ದೇವೆ? ಈ ಗ್ರಹಣದ ಸೂತಕದ ಅವಧಿ ಅಂತ ಹೇಳ್ತಾರಲ್ಲ, ಅದು ನಿಜಕ್ಕೂ ತುಂಬಾ ಇಂಪ್ಯಾಕ್ಟ್ ಮಾಡುತ್ತಾ ಮಾನವನ ಜೀವನದ ಮೇಲೆ ಅಂತ? ತುಂಬ ಒಳ್ಳೆ ಪ್ರಶ್ನೆ. ಗ್ರಹಣ, ಈ ಗ್ರಹಣ ಹೇಗೆ ಉಟ್ಕೊಳ್ತು ಅಂತ ಬಂದಾಗ ನಮಗೆ ಸಮುದ್ರ ಮಂಥನ ಅನ್ನೋದೊಂದು ಕತೆ ಕೇಳಿರ್ಬೋದು, ನೀವು ಹೌದು. ಗೊತ್ತಿರತ್ತೆ. ಹ್ಮ್. ಈ ಸಮುದ್ರ ಮಂಥನ ಸಮಯದಲ್ಲಿ ಏನಾಗತ್ತೆ, ಈ ರಾಹು ಅಂತಕ್ಕಂಥವನು ಏನಿರ್ತಾನಲ್ಲ, ಈತ ತನ್ನ ವೇಷವನ್ನು ಮರೆಸ್ಕೊಂಡು ಅಸುರರು ತಮ್ಮ ವೇಷವನ್ನು ಮರೆಸ್ಕೊಂಡು, ಅಂದರೆ ದೇವತಾ ವೇಷವನ್ನು ತೆಗೆದುಕೊಂಡೋಗಿ ದೇವತೆಗಳ ಸಾಲಿನಲ್ಲಿ ಕೂತು ಅಮೃತ ಪಾನೀಯವನ್ನು ಮಾಡ್ತಾರೆ. ಹೌದು. ಇದನ್ನು ಸೂರ್ಯಚಂದ್ರರಿಬ್ಬರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಹ್ಮ್. ಇವರು ಅಸುರರು ದೇವತಾವೇಶದಿಂದ ಬಂದು ಅಮೃತಪಾನವನ್ನು ಮಾಡಿದ್ದಾರೆ ಅಂತ ಹೇಳಿ ವಿಷ್ಣುವಿಗೆ ಹೇಳ್ತಾರೆ. ಹ್ಮ್. ಆ ಸಮಯದಲ್ಲಿ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಅವರ ಶಿರವನ್ನು ಛೇದನವನ್ನು ಮಾಡ್ತಾನೆ. ಹೌದು. ಆ ಶಿರಚ್ಛೇದನವಾದಂತಹ ಸಮಯದಲ್ಲಿ ಹುಡ್ತಕ್ಕಂಥವ್ರು ಈ ರಾಹು ಕೇತುಗಳು. ಹೌದು. ಅವರು ಅವತ್ತು ಒಂದು ಸಂಕಲ್ಪವನ್ನು ಮಾಡ್ತಾರೆ, ಹೇಗೆ ನೀವು ನನ್ನನ್ನು ಶಿರ ಮತ್ತು ಕಾಯವನ್ನು ಬದಲಾವಣೆ ಮಾಡಿದ್ರು ಆ ರೀತಿಯಾಗಿ ನಾವು ನಿಮ್ಮನ್ನು ಕಾಡ್ತೇವೆ, ಹ್ಮ್. ಜಗತ್ತನ್ನು ಕಾಡ್ತೇವೆ ಅಂತಂದಾಗ ಆ ಸಮಯದಲ್ಲಿ ನವಗ್ರಹಗಳು ಅಂತಕ್ಕಂಥದ್ದು ಒಂದು ಆಗತ್ತೆ. ಆಗ ಪರಶಿವನ ಅನುಗ್ರಹದಿಂದ ಆಗತ್ತೆ. ಈ ಸಮಯದಲ್ಲಿ ಅದು ಕತೆ ತುಂಬ ದೊಡ್ಡದಾಗಿದೆ, ಹೌದು. ಹೇಳೋದಕ್ಕೆ ತುಂಬ ಸಮಯಗಳು ಬೇಕಾಗತ್ತೆ. ಚಿಕ್ಕದಾಗಿ ಹೇಳ್ತೇನೆ. ಆ ಸಮಯದಲ್ಲಿ ಏನಾಗುತ್ತೆ, ಈ ರಾಹು ಕೇತುಗಳನ್ನು ನೋಡಿದಂಥವ್ರು ಯಾರು? ಸೂರ್ಯ ಮತ್ತು ಚಂದ್ರರು. ಚಂದ್ರರು. ಈ ಸೂರ್ಯ ಚಂದ್ರರಿಂದ ಹುಟ್ಟಿರ್ತಕ್ಕಂಥ ರಾಹು ಕೇತುಗಳು ಇವರಿಗೂ ಸಮೇತವಾಗಿ ಕಾಡಲಿ ಅಂತಕ್ಕಂಥದ್ದೊಂದು ಶಾಪವನ್ನು ಶಿವನಿಂದ ಪಡ್ಕೊಳ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಈ ಗ್ರಹಣ ಅಂತಕ್ಕಂಥದ್ದು ಹುಟ್ಟುತ್ತೆ. ಹೇಗೆ ರಾಹು ಬಂದು ಸೂರ್ಯನನ್ನು ನುಂಗ್ತಾನೆ, ಹೇಗೆ ಕೇತು ಬಂದು ಚಂದ್ರನನ್ನು ನುಂಗ್ತಾನೆ, ಅಥವಾ ರಾಹು ಕೇತುಗಳು ಯಾವ ರೀತಿ ಗ್ರಹಣಗಳನ್ನು ಸಂಭವಿಸ್ತಾರೆ, ಈ ರೀತಿಯಾಗಿ ನುಂಗ್ತಕ್ಕಂಥದ್ದೇ ಗ್ರಹಣ ಅಂತಕ್ಕಂಥದ್ದು. ಈ ಗ್ರಹಣ ಅನ್ನೋ ಕಾನ್ಸೆಪ್ಟ್ ನೀವೇನು ಕೇಳಿದ್ರಿ, ಇದು ಶಾಸ್ತ್ರೀಯವಾಗಿ ಹೇಳೋದಾದ್ರೆ ಇಷ್ಟೇ. ಸಮುದ್ರ ಮಂಥನದಿಂದನೂ ಸಹ ಈ ಶುರುವಾಗಿರುವಂತಹ ಗ್ರಹಣ ಹೌದು. ಅಂತ ಅಂದ್ರೆ ದೇವಾನು ದೇವತೆಗಳು ಹೇಗೆ ಹುಟ್ಟಿದ್ರು, ಲಕ್ಷ್ಮಿ ಆ ಒಂದು ಸಮುದ್ರ ಮಂಥನದಿಂದ ಲಕ್ಷ್ಮಿ ಹುಟ್ಟಿದ್ರು, ಶಿವನ ಒಂದು ಕುಡಿದಂತಹ ಹಲ ಹುಟ್ಟು, ಇದ್ರ ಜೊತೆಗೇನೆ ಈ ಗ್ರಹಣ ಅನ್ನುವಂಥದ್ದು ಅವಾಗಿಂದನೂ ಇದೆ ಅಂತ ಹೇಳ್ತಾರೆ. ಓಕೆ ಗುರುಗಳೇ, ಇನ್ನು ನಾವು ಆಚರಣೆ ವಿಷಯಕ್ಕೆ ಬಂದಾಗ ಗ್ರಹಣ ಸಮಯದಲ್ಲಿ ಕೆಲವರು ಹೇಳ್ತಾರೆ ನಿದ್ದೆ ಮಾಡಬಾರ್ದು, ಊಟವನ್ನ ಮಾಡಬಾರ್ದು ಈ ರೀತಿ. ಯಾಕಂದ್ರೆ ಇವಾಗಲೇ ಈ ಸೂರ್ಯಗ್ರಹಣ ರಾತ್ರಿ ವೇಳೆ ಬಂದಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಮಲಗಿಬಿಟ್ಟಿರ್ತಾರೆ. ಹಾಗಾಗಿ ಆಚರಣೆ ಮಾಡಬೇಕು ಅಂದ್ರೆ ಏನಾದ್ರು ಪೂಜೆ ಮಾಡಬೇಕಾ, ವ್ರತಗಳನ್ನ ಮಾಡಬೇಕಾ, ಏನಾದ್ರು ಸಿದ್ಧಿಗಳನ್ನ ಮಾಡ್ಕೊಳ್ಬೇಕು ಅಂತಿದ್ದವರು ಸಹ ಈ ಸಮಯದಲ್ಲಿ ಎದ್ದಿರ್ತಾರೆ ಗ್ರಹಣ ಸಮಯದಲ್ಲಿ ಅಂತ ಹೇಳ್ತಾರೆ. ಈಗ ನಾವು ಸೂರ್ಯಗ್ರಹಣ ನಮಗೆ ರಾತ್ರಿ ಟೈಮ್ ಆಗಿರೋದ್ರಿಂದ ನಾವು ಮಲಗಿದ್ರೆ ನಿದ್ರೆ ಮಾಡಿದ್ರೆ ಏನಾದ್ರು ದೋಷನಾ? ಈ ಸೂರ್ಯಗ್ರಹಣ ಭಾರತದಲ್ಲಿ ಸಂಭವಿಸ್ತಲೇ ಇರೋದ್ರಿಂದ ನಾವು ಎದ್ದಿರಬೇಕು ಅಂತಕ್ಕಂಥದ್ದು ಏನು ಶಾಸ್ತ್ರೀಯವಾಗಿ ಉಲ್ಲೇಖ ಇಲ್ಲ. ಏನು ನಾವು ಪರಿಪಾಲನೆ ಮಾಡಬೇಕು ಅಂದರೆ, ಈ ಗ್ರಹಣ ಸಮಯದಲ್ಲಿ ನಾವು ಏನನ್ನು ಆಚರಣೆ ಮಾಡಬೇಕು ಅಂದರೆ, ಆಹಾರದಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲ. ಯಾಕೆಂದರೆ ಎಲ್ಲರೂ ಸಾಯಂಕಾಲದಲ್ಲಿ ಆಹಾರವನ್ನು ಮುಗಿಸಿರ್ತೀರಿ, ಶಯನವಾಸದಲ್ಲಿ ಇರ್ತೀರಿ, ಅಂದರೆ ನಿದ್ರಾ ಸ್ಥಾನದಲ್ಲಿರ್ತೀರಿ. ಆ ಸಮಯದಲ್ಲಿ ಗ್ರಹಣ ಸಂಭವಿಸುತ್ತೆ, ಅದು ಭಾರತಕ್ಕೆ ಗೋಚರಿಸೋದಿಲ್ಲ. ಯಾಕೆಂದರೆ ಚಂದ್ರನನ್ನು ಕಾಣದೆ ನಾವು ಚಂದ್ರನ ಗ್ರಹಣ ಅನ್ನೋದಕ್ಕಾಗಲ್ಲ, ಸೂರ್ಯನನ್ನು ಕಾಣದೆ ನಾವು ಸೂರ್ಯಗ್ರಹಣ ಅನ್ನೋದಕ್ಕಾಗಲ್ಲ. ಯಾಕೆಂದರೆ ನಮ್ಗೆ ಆ ಸಮಯದಲ್ಲಿ ಚಂದ್ರನ ಬಿಂಬ ಇರುತ್ತೆ, ಸೂರ್ಯನ ಬಿಂಬ ಇರೋದಿಲ್ಲ. ಹಾಗಾಗಿ ಸೂರ್ಯಗ್ರಹಣ ನಮಗೆ ಸಂಭವಿಸೋದಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಯಾವುದೇ ರೀತಿಯ ನಿದ್ದೆಗೆಡ್ತಕ್ಕಂಥದ್ದು ಇನ್ನೊಂದು ಮತ್ತೊಂದು ಮಾಡುವಂತ ಅವಶ್ಯಕತೆ ಇಲ್ಲ. ಊಟ ಎಲ್ಲ ಮುಗ್ದಿರುತ್ತೆ, ಹಾಗಾಗಿ ಆಹಾರ ಪದ್ಧತಿನೂ ಏನು ನಿಷೇಧ ಯಾವುದೇ ರೀತಿಯ ಆಹಾರ ಆದ್ರೆ ಗುರುಗಳೇ, ಸೂತಕದ ಅವಧಿ ಅಂದ್ರೆ ಯಾವುದೇ ಗ್ರಹಣದ ಸೂತಕದ ಅವಧಿ ಗ್ರಹಣ ಶುರುವಾಗೋಕ್ಕಿಂತ ಮುಂಚೆ 12 ಗಂಟೆಗಳ ಹಿಂದೆನೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಗ್ರಹಣ ಆಚರಣೆ ಕೆಲವೊಬ್ರು ಮಾಡೇ ಮಾಡ್ತಾರೆ ಗುರುಗಳೇ. ನಮ್ಮ ಸನಾತನ ಧರ್ಮವನ್ನ ಫಾಲೋ ಮಾಡೋರು ಗ್ರಹಣವನ್ನ ಆಚರಣೆ ಮಾಡ್ತಾರೆ. ಅವರು ನಿಜವಾಗ್ಲೂ ಈ ಸೂತಕದ ಅವಧಿಯ ವೇಳೆಯಲ್ಲಿ ಆಹಾರ ನಿಷಿದ್ಧ ಮಾಡಿದ್ರೆ ಏನಾದ್ರು ಮಾಡಿದ್ರೆ ಇವ್ರಿಗೆ ಉಪಯೋಗ ಇದೆಯಾ ಅಂತ? ಖಂಡಿತವಾಗ್ಲೂ ಉಪಯೋಗ ಇದೆ. ಏನಂದ್ರೆ ನಾನು ಹೇಳಿದೆ, ಈಗ ಸೂರ್ಯ ಚಂದ್ರ ಭೂಮಿ ಎಲ್ಲ ಇರ್ತಕ್ಕಂಥದ್ದು ಒಂದೊಂದೇ. ಈ ಒಂದೊಂದೇ ಇರೋದ್ರಿಂದ ಅದ್ರ ಪ್ರಭಾವ ನಮ್ಗೆ ಆ ಸಮಯದಲ್ಲಿ ನಮಗೆ ಗೋಚರಿಸ್ತಲೇ ಇದ್ರು ದ್ವಾದಶ ರಾಶಿಗಳಂತ ಏನಿದೆ, ರಾಶಿಗಳ ಮೇಲೆ ಪ್ರಭಾವ ಬೀಳುತ್ತೆ, ಜಗತ್ತಿನ ಮೇಲೆ ಪ್ರಭಾವ ಬೀರುತ್ತೆ. ಈ ಪ್ರಭಾವಗಳನ್ನು ನಾವು ಅನುಭವಿಸ್ಲೇಬೇಕಾಗತ್ತೆ. ಆದರೆ ಸ್ಪರ್ಶ ನಮ್ಮಲ್ಲಾಗದಿಲ್ಲದ ಕಾರಣದಿಂದ ಆಚರಣೆ ಇಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಅಷ್ಟನ್ನ ಮಾತ್ರ ಹೇಳಬಹುದು. ಅದು ಬಿಟ್ಟು ಅದರ ಪ್ರಭಾವ ಇಲ್ವಾ ಅಂದ್ರೆ ಪ್ರಭಾವ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ಸೂರ್ಯ ಒಬ್ಬನೇ ಆದ್ಮೇಲೆ, ಚಂದ್ರ ಒಬ್ಬನೇ ಆದ್ಮೇಲೆ ನಮಗೆ ಅದರ ಪ್ರಭಾವ ಇದ್ದೇ ಇರುತ್ತೆ.